ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ನಮಸ್ಕಾರ ಕಾಶಿ ನಟ್ ಗಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಮ್ಮ ಫ್ರೆಂಡ್ ಹೈಸ್ಕೂಲ್ ಶಾಪ್ ಇತ್ತು, ಬ್ಯಾಸ್ಕಿನ್ ರಾಬಿನ್ಸ್ ಬಂದಿದ್ದೀವಿ. ಆಫರ್ ಇದೆ ಅಂತೇಳಿ ನಾವು ನನ್ನ ಫ್ರೆಂಡ್ ಬಂದಿದ್ದೀವಿ. ನಮ್ಮ ಫ್ರೆಂಡ್ಗೆ ಶಾಪ್ ತೋರಿಸಿ. ಸೂರಜ್ ಸಿಂಗ್ ಅಂತ ನನ್ನ ಫ್ರೆಂಡು. ಕನ್ನಡ ಬರೋಲ್ಲ, ಕನ್ನಡ ಹೇಳ್ಕೊಡ್ತಾ ಇದ್ದೀನಿ. ಜಾಸ್ತಿ ಮಾತಾಡೋಂಗಿಲ್ಲ ಕೆಲಸದ ಟೈಮಲ್ಲಿ, ಅದಕ್ಕೇ. ಒಂದು ಚೀಸ್ ಕೇಕ್ ಡೆಸರ್ಟ್ ತೊಗೊಂಡೆ. ನಮಸ್ಕಾರ. ರೋಹನ್ ಬೆಲ್ಜಿಯಂ ಡ್ರೀಮ್ಸ್ ತೊಗೊಂಡ. ಐಸ್ ಕ್ರೀಮ್ ತಿನ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಹೆಂಗೆ ಹೋಗಿರೋ ಸೇಮೇನಾ ಹೋಗೋಷ್ಟೊಳಗೆ ನಷ್ಟೇ ಆಗೋಗ್ತಿದೆ ಅಂತ. ಬರೋದ್ರೊಳಗೆ ಫುಲ್ ಬಟ್ಟೆ ಅನ್ಸುತ್ತದು, ಅದಕ್ಕೆ ಐತೆ. ಫೈನಲಿ ಬಂದಿದ್ದೀವಿ. ಇದೇ ಮೊದಲನೇ ಸರಿ ದೇವಸ್ಥಾನಕ್ಕೆ ಬರ್ತಾ ಇರೋದು. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ ಒಳಗಡೆನೂ ಹೆಂಗಿರುತ್ತೆ ಅಂತೇಳಿ. ಸ್ಟಾರ್ಟಿಂಗಲ್ಲೇ ಸಾಯಿಬಾಬಾ ದರ್ಶನ ಮಾಡಿದ್ವಿ. ಕ್ರಿಸ್ತಶಕ 1509 ಬಂಡೆ ಉದ್ಭವ ಆಗಿರೋದಿಲ್ಲಿ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ 1-2 ಗಂಟೆ ಆಯ್ತು ನಮಗೆ. ಗರ್ಭಗುಡಿ ಒಳಗೆ ವಿಡಿಯೋ ಮಾಡೋಂಗಿಲ್ವಂತೆ. ಈ ದೇವಸ್ಥಾನಕ್ಕೆ ಬಂದಿರೋ ಗಣ್ಯ ವ್ಯಕ್ತಿಗಳ ಫೋಟೋಗಳೆಲ್ಲ ಹಾಕಿದ್ದಾರೆ. ತುಲಾಭಾರಕ್ಕೆ ಹಾಕಿರೋ ಹರಕೆ ಹಣನ ತೆಗಿತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ ಅಂತ ಕೇಳಿಕೊಂಡು ಹೊರಗಡೆ ಹೊಡ್ತಾ ಇದ್ದೀವಿ. ಹೆಂಗನ್ಸು ರೋಯಿ? ಚೆನ್ನಾಗಿತ್ತಾ? ಇಲ್ಲಿ ಮುಗಿಸ್ಕೊಂಡು ನಮ್ಮ ಗಾಡಿ ತಗೊಂಡು ಸಿದ್ದೇಶ್ ಹತ್ರ ಹೋಗಿ ಬರೋಣ ಅಂತ ನೋಡ್ತಾ ಇದ್ದೀವಿ. ಸಿದ್ದಾರಾಜ ಬಂದಿದ್ದೀವಿ. ಜಾತ್ರೆ ನಡೀತಾ ಇದೆ ಮಸ್ತಾಗಿ. ಸಿದ್ಧ ಹುಡುಕ್ತಾ ಇದ್ದಾನೆ ಎಲ್ಲಿದ್ದೀವಿ ಅಂತೇಳಿ. ಬರ್ತಾ ಇದ್ದಾನೆ. ಫೋನ್ ಮಾಡಿದ ಎಲ್ಲಿದ್ದಾರೆ ಅಂತ ಕೇಳಕ್ಕೆ. ಯಾಕಪ್ಪ ಖುಷಿಯಾಗಿದ್ದಾನೆ. ಏನಯ್ಯ ಆರಾಮ? ಫೈನಲಿ ಮತ್ತೆ ಮೀಟ್ ಆದ್ವಿ. ಸಿದ್ದವ್ರ ಇದ್ರಲ್ಲಿ ಜಾತ್ರೆ ಇದೆ. ಏನು ಸಿದ್ಧ, ಹೆಂಗೆ ಜಾತ್ರೆ ಅದೆಲ್ಲ ಕಡೆ ಹೋಗ್ಬಿಟ್ಟು ಬಂದ್ವಿ. ಜಾತ್ರೆ ಎಲ್ಲ ಸುತ್ತಾಡ್ತಿದ್ದೀವಿ ಮಸ್ತಾಗೆ. ಯಾವುದೇ ಏನು ಆಟಾಡೋಕೆ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಬಂದ್ಮೇಲೆ ಆಡ್ತಾರೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಜಾತ್ರೆನಾ ಅಥವಾ ದೇವ್ರ ಫಂಕ್ಷನ್ ಹಿಂದೆ ಗೊತ್ತಾಗ್ತಾ ಇಲ್ಲ. ಸಿದ್ದವ್ರ ಏರಿಯಾದಲ್ಲೇ ನಡೀತಾ ಇರೋದು. ಮಗ ಇಲ್ಲಿ ನೋಡು ಮಗ, ಹಿಂಗೆ ಬಾ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಹೋಗೋಣ. ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ವಂಡ್ರಿಂಗ್ ಬಿಡಿ ಅಂತ ಯೂಟ್ಯೂಬರ್ ಸಿಕ್ಕಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಕ್ಯಾಮ್ರಾ ಬಗ್ಗೆ ಎಲ್ಲ ಕೇಳ್ತಾ ಇದ್ವಿ ನಾವು. ಕ್ಲಾರಿಟಿ ಅದರೇ ಬೇರೆ. ಇವ್ರ ಕ್ಯಾಮ್ರಾ ತಗೊಂಡಾಗ ಎಷ್ಟಾಗಿತ್ತು ಬ್ರೋ? ನೀನು ತಗೊಂಡಾಗ ಕ್ಯಾಮ್ರಾ ತಗೊಂಡ್ರೆ ಈ ಲೆನ್ಸ್ ಗಾರ್ಡ್ ಬರುತ್ತೆ. ಇದೆ ಮನೆಯಲ್ಲ ಕ್ಯಾಮ್ರಾ ಲೆಂತ್ ಎಷ್ಟು ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ. 6 ಮೀಟರ್ 10 ಫೀಟ್ ವಿಡಿಯೋ ಮಾಡ್ಕೊಂಡು ಬಂದಿತ್ತು. ಸೊ ರೀಫ್ರೇಮಿಂಗ್ ನೋಡಿ, ಇದು ನನಗೆ ಈ ಆ್ಯಂಗಲ್ ಬೇಕು.
ಓಕೆ ನೆಕ್ಸ್ಟ್ ನನಗೆ ಈ ಬಿಲ್ಡಿಂಗ್ ಬೇಕು. ಸೊ ಅದಕ್ಕೆ ಏನು ಮಾಡಿದೆ, ವಿಡಿಯೋಸಲ್ಲಿ ಯಾವ ಥರ ಕ್ಯಾಪ್ಚರ್ ಆಗುತ್ತೆ, ಯಾವ ಥರ ಫ್ರೇಮಲ್ಲಿ ಇರುತ್ತೆ, ಇದನ್ನೆಲ್ಲ ಸ್ವಲ್ಪ ಹೇಳಿದ್ರು ನಮಗೆ. ಬಟ್ ನಾನು ಕೇಳಿದ್ರೆ 360 ಡಿಗ್ರಿ. ರೋಹನ್ ಒಳ್ಳೆ ಮಕ್ಕರ್ ಮಾಡ್ತಾನೆ. ಇಲ್ಲಿಗೆ ಕಟ್ಟಿಂಗ್ ಮಾಡುವುದ. ಇದೆಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಹೊರಡ್ತಾ ಇದ್ದೀವಿ. ಸರಿ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಅಷ್ಟೇ. ಇವಾಗ ಹೇಳು. ಮಾತಾಡೋ ಏನಾದ್ರು ಆಗ್ತೈತೆ ಎಲ್ಲ ನೋಡೋ ಸಿದ್ದ ಹಂಗೆ ಮುಂದೆ ಬಂದು